ನಮ್ಮ ಆತ್ಮಿಕ ಸ್ಥಾನ ಬೆಳೆಯೋದು, ನಮ್ಮ ಆತ್ಮಿಕ ಸ್ಥಾನ ಉದ್ಧಾರ ಆಗೋದು, ನಮ್ಮ ಆತ್ಮಿಕ ಸ್ಥಾನ ಮೇಲಕ್ಕೆ ಹೋಗೋದು ಎಲ್ಲ ದೇವರ ಮೇಲೆ ಆಧಾರ ಪಟ್ಟಿದೆ. ನಮ್ಮ ಸ್ವಂತ ಡಿಸಿಷನ್ ಅಲ್ಲ, ನಮ್ಮ ಸ್ವಂತ ಡಿಸಿಷನ್ ಅಲ್ಲ. ದೇವ್ರ ಮಾತನ್ನ ಮೀರಿ ನಡಿತೀವಿ, ಆದ್ರೆ ನಮ್ಮ ಆತ್ಮಿಕ ಸ್ಥಾನ ಬದಲಾಗಬೇಕು, ಮೇಲೆ ಹೋಗ್ಬೇಕು ಅನ್ಕೊಂತೀವಿ ನಾವು. ಮಾತನ್ನ ಮೀರಿ ನಡೆಯೋದು ಅದಕ್ಕೇನರ್ಥ? ಕಲಬೆರಕೆ. ದೇವ್ರ ಮಾತನ್ನ ಮೀರಿ ನಡೆಯೋರಲ್ಲ ಯಾರು? ಕಲಬೆರಕೆ ಅವರು. ಈ ದೇವ್ರ ಮಾತನ್ನ ಮೀರಿ ನಡೆಯೋದಕ್ಕೆ ಕಾರಣ ಏನು? ಖಾಲಿ ಡಬ್ಬ ಮಾತನ್ನ ಕೇಳಿಸ್ಕೊಳ್ಳೋದ್ರಿಂದ. ಸೊ ವೇಸ್ಟ್ ಮಾತುಗಳು, ಖಾಲಿ ಮಾತುಗಳನ್ನ ಕೇಳಿಸ್ಕೊಳ್ಳೋದ್ರಿಂದ ಒಂದು ವ್ಯಕ್ತಿ ಏನ್ ಮಾಡ್ತಾನೆ? ದೇವ್ರ ಮಾತನ್ನ ಮೀರ್ತಾನೆ. ಸೊ ಒಂದು ವ್ಯಕ್ತಿ, ಒಂದು ವಿಶ್ವಾಸಿ ಅವಿಧೇಯರಾಗಕ್ಕೆ ಕಾರಣ ಏನಂದ್ರೆ, ಆ ವಿಶ್ವಾಸಿ ಕೇಳಿಸ್ಕೊಳ್ತಿರೋ ಮಾತಲ್ಲ, ವೇಸ್ಟ್ ಮಾತುಗಳು. ಒಂದು ವೇಸ್ಟ್ ಮಾತುಗಳು, ಖಾಲಿ ಡಬ್ಬ ಮಾತುಗಳು ನಮ್ಮನ್ನ ದೇವರ ಮಾತನ್ನ ಮೀರಂಗೆ ಮಾಡುತ್ತೆ. ಇಬ್ಬರು ಸೇರ್ಕೊಂಡಾಗ ದೇವ್ರು ಬರ್ತೀನಿ ಅಂತ ಹೇಳ್ತಾರೆ. ದೇವ್ರು ಬಂದಾಗ ನೀವು ಖಾಲಿ ಡಬ್ಬ ಮಾತುಗಳು ಮಾತಾಡ್ತಾ ಇದ್ರೆ ದೇವ್ರು ಬಂದು ಏನ್ ಮಾಡ್ಬೇಕು? ಸರಿ, ನೀವಿಬ್ರು ಸೇರ್ಕೊಂಡಾಗ, ನೀವು ಪ್ರೇಯರ್ ಮಾಡ್ತೀನಿ ಅಂತ ಸೇರ್ಕೊಂತೀರಲ್ಲ, ಸೇರ್ಕೊಂಡಾಗ ಆ 1 hour ಅಲ್ಲಿ ದೇವ್ರು ಯಾವ ಮಾತನ್ನ ಗಮನಿಸ್ಬೇಕು ಹೇಳ್ರಿ? ನಿಮ್ ಕಂಟೆಂಟ್ ಆದ್ರೂ ಏನು ಆ ಮಾತಲ್ಲಿ? ದೇವ್ರ ಮಾತು ಮೀರಿ ನಡೆಯೋರು ಇಬ್ಬರು ಸೇರ್ಕೊಂಡು ಪ್ರೇಯರ್ ಮಾಡಿದ್ರು ದೇವ್ರು ಬರ್ತಾರ ಅಲ್ಲಿ? ಸೊ ದೇವ್ರ ಮಾತನ್ನ ಮೀರೋ ಕಾರಣ ಏನ್ ಹೇಳ್ರಿ? ಖಾಲಿ ಮಾತು ಕೇಳಿಸ್ಕೊಳ್ಳೋದು. ಸೊ ಖಾಲಿ ಮಾತು ಕೇಳಿಸ್ಕೊಳ್ಳೋದು ದೇವ್ರ ಮಾತನ್ನ ಮೀರೋದಕ್ಕೆ ಚಾನ್ಸು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವಿಶ್ವಾಸಿ ದೇವ್ರ ಮಾತು ಮೀರೋದಕ್ಕೆ ಕಾರಣನೇ ಖಾಲಿ ಮಾತು. ಇದನ್ನ ಕೇಳಿಸ್ಕೊಳ್ಳೋದ್ರಿಂದ ನಾವು ಏನ್ ಮಾಡ್ತೀವಿ? ಆ ಖಾಲಿ ಮಾತಿಗೆ ಇನ್ಫ್ಲೂಯೆನ್ಸ್ ಆಗಿ ದೇವ್ರ ಮಾತನ್ನ ಮೀರ್ತಾ ಇರ್ತೀವಿ. ಸುಮ್ನೆ ನಮ್ಮನ್ನು ಹೊಗಳ್ತಾರೆ, ಸುಮ್ನೆ ನಮ್ಮನ್ನು ತಗೊಂಡೋಗಿ ಮೇಲ್ ಕುಣಿಸ್ತಾರೆ. ಇಂಥ ಹೊಗಳಿಕೆಗೆ, ಇಂಥ ಮೇಲ್ ಕುಣಿಸೋದಕ್ಕೆಲ್ಲ ನಾವು ಕಿವಿ ಕೊಟ್ಬಿಟ್ರೆ ನಾವು ಖಾಲಿ ಆಗೋಯ್ತೀವಿ. ಯಾಕಂದ್ರೆ ನಮ್ಮನ್ನ ಮೇಲ್ ಕುಣಿಸೋದು ದೇವ್ರೆ, ನಮ್ಮನ್ನ ಉದ್ಧಾರ ಮಾಡೋದು ದೇವ್ರೆ, ನಮ್ಮನ್ನ ಮೇಲ್ ಕರ್ಕೊಂಡು ಹೋಗೋದು ನಮ್ಮನ್ನ ದೇವ್ರೆ. ಹಲ್ಲೆಲೂಯಾ. ನಮ್ಮ ಸ್ಥಾನವನ್ನ ಬದಲಾಯಿಸೋದು ದೇವರೇ. ದೀನನನ್ನ, ದಿಕ್ಕಿಲ್ಲದವನನ್ನ ತಿಪ್ಪೆಯಿಂದ ಮೇಲೆ ಎತ್ತಿ ಸಿಂಹಾಸನದಲ್ಲಿ ಕುಣಿಸುವಾತನು ಆತನೇ. ಯಾಕಂದ್ರೆ ನಮ್ಮ ಒಂದು ಆತ್ಮಿಕ ಸ್ಥಾನವನ್ನ, ಪರಿಸ್ಥಿತಿಯನ್ನ ಕೆಳಗಡೆಯಿಂದ ಮೇಲ್ ಕುಣಿಸಕ್ಕೆ ಕೆಪಾಸಿಟಿ ಇರೋ ದೇವ್ರಿಗೆ ಮಾತ್ರನೇ. ಇವತ್ತು ಇಲ್ಲಿದ್ದೀವಿ, ಯಾರೋ ಒಂದು ಹೊರಗಡೆಯಿಂದ ನಮ್ಗೆ ಹೇಳ್ಬಿಟ್ಟು ನೀವು ಹಿಂಗಿರ್ಬೇಕಾಗಿ ಸಾಕು, ಓಕೆ, ನನ್ನ ಕಂಡೀಷನ್ ನಮ್ಗೆ ಗೊತ್ತು,